ರೆಡಿ ಆಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವವರು ಯಾರು? ಸಾಕು ಸಾಕು. ವಾಶ್ರೂಮ್ಗೆ ಹೋದ್ರೆ ಎತ್ಕೊಂಡು ಹೋಗ್ತಾರೆ ಮೊಬೈಲ್. ಸೆಲ್ಫಿ ತಗೊಳ್ಳೋದಕ್ಕೇನು ಎಂತದಲ್ಲ. ನನ್ನನ್ನು ಮೊದಲನೇ ಬಾರಿ ನೋಡಿದಾಗ ಏನನಿಸಿತು? ಏನು ಅನಿಸ್ಲಿಲ್ಲ, ಕತ್ಲಾಗಿತ್ತು. ಮಾಡಿ ಮೇಲೆ ಉಗ್ರರೂಪ. ಒಂದು ದಿನ ನೀವಿಬ್ಬರ ದೇಹ ಬದಲಾದರೆ ಮೊದಲಿಗೆ ಏನ್ ಮಾಡ್ತೀರಾ? ನಿಮ್ಮನ್ನು ಒಂದು ಪ್ರಾಣಿಗೆ ಹೋಲಿಸಿದರೆ ಯಾವ ಪ್ರಾಣಿಗೆ ಹೋಲಿಸ್ತೀರಾ ನಿಮ್ಮನ್ನು? ಹಿಂಗೆ ಅದ್ರ ಪಾಠದಲ್ಲಿ ಮಾತಾಡ್ಕೊಂಡು ನೋಡ್ಕೊಂಡು ಓಡಾಡ್ತಾ ನೀನು ಅದೇ ಜಾಸ್ತಿ ಮಾಡೋದು. ಯಾವಾಗಲೂ 2-3 ಸಲ ನಾನು ನೋಡಿಲ್ವಾ, ಫೋನ್ ಇಟ್ಕೊಂಡ್ಬಿಟ್ಟು ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡ್ಬಿಡ್ತು. ಹಿಂದಗಡೆ ಯಾರು ಬರೋದು ಗೊತ್ತಿಲ್ಲ, ಡ್ಯಾನ್ಸಿಗೆ ಆಡ್ಕೊಂಡು ಹಿಂಗೆ 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 ಅನ್ಕೊಂಡು. ಮೂರನೇ ಮಗು ಬೇಕಾ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಮಧ್ಯಾಹ್ನ ಆಗಿಲ್ಲ 4 ಗಂಟೆ ಆಗಿದೆ ಫ್ರೆಂಡ್ಸ್. ಸಾಯಂಕಾಲ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮವ್ರನ್ನ ಕೇಳ್ತಾಯಿದ್ದೀನಿ ಲಾಗ್ಗೆ ಬನ್ನಿ ಅಂತ ಅಂದ್ಬಿಟ್ಟು, ಬರ್ತಾಯಿಲ್ಲ. ಸೊ ನನ್ನ ಮಗಳು ಕೂಡ ತಲಹಟ್ಟೆ ಮಾಡ್ತಾಯಿದ್ದಾಳೆ. ಸೊ ಬನ್ನಿ, ಅರ್ಷು ಏನು ಮಾಡ್ತಾಯಿದ್ದಾರೆ ನೋಡಿ. ನಾನು ನೋಡಿದೆ, ಇವಾಗ ತಾನೇ ಮಲಗಿದ್ದ. ಇಷ್ಟೊತ್ತು ಏನು ಮಾಡ್ತಾಯಿದ್ದ? ನಾನು ಬರೋದನ್ನೇ ನೋಡ್ಕೊಂಡು ಮಲಗೋದಲ್ವಾ? ಬನ್ರಿ ಲಾಗ್ ಮಾಡೋಣ, ಬನ್ರಿ ಒಂದು ವಿಡಿಯೋ. ಒಬ್ಬ ಏನಿದೆ ಲೈನ್ಸ್? ಯಾಕೆ ನಗೋದು? ಯಾಕೆ ಯಾರಾದರೂ ನಿದ್ದೆ ಮಾಡ್ಕೊಂಡು ನಕ್ಕೊಂಡು ಮಲಗ್ತಾರಾ? ನಾಟಕ ಮಾಡೋರೆ ಹಿಂಗೆ ನಕ್ಕೊಂಡು ಮಲಗೋದು. ಬನ್ರಿ ವಿಡಿಯೋಗೆ, ಬನ್ರಿ ಎಲ್ಲಿಗೆ ಲಾಗ್ ಮಾಡೋಣ, ವಿಡಿಯೋ ಮಾಡೋಣ. ಏನು ವಿಡಿಯೋ ಫ್ರೆಂಡ್ಸ್? ಒಂದು ಲಾಗ್ ಮಾಡಬೇಕು ಅಂತ ಕಂಟೆಂಟ್ ಮಾಡ್ಕೊಂಡಿದ್ದೀನ. ಬನ್ನಿ ಅಂತ ಅವಾಗಿಂದ ಕರಿತಾ ಇದ್ದೀನಿ, ಬರ್ತಾಯಿಲ್ಲ. ಆಟ ಆಡಿಸ್ತಾನೇ ಇದ್ದಾರೆ. ಇಷ್ಟೊತ್ತು ಮೊಬೈಲ್ ನೋಡ್ಕೊಂಡಿದ್ರಿ. ನಾನು ರೆಡಿಯಾಗಿ ಬರೋಷ್ಟೊತ್ತಲ್ಲಿ ನಿಮ್ಮ ಅಣ್ಣನ ಕರಿ ಚಂದ ಲಾಗ್ ಬರಕ್ಕೆ. ನಿಮ್ಮ ಅಣ್ಣನ ಕರಿ ಸರಿ ಹೋಯ್ತು. ಬರಲ್ವಾ? ಬರ್ತೀವಿ, ಮಾಡೋಣ. ಈಗ ರಾಹುಕಾಲ ಅನ್ಸುತ್ತೇನಲ್ಲ? ರಾಹುಕಾಲ ಆದ್ರೆ ಆಷಾಢ ಮಾಸದಲ್ಲೇ ಬೈಕ್ ತಗೊಂತ ಇದ್ದೀರಂತೆ. ರಾಹುಕಾಲ ಆದ್ರೇನು? ರಾಹುಕಾಲದಲ್ಲಿ ನೋಡಿ ಫ್ರೆಂಡ್ಸ್, ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಅಲ್ಲ? ನಿಮ್ಗೆ ಹೆಂಗ್ ಬೇಕೋ ಹಂಗೆ. ಇಬ್ಬರನ್ನ ಅವಾಗಿಂದ ಕೇಳ್ಕೊಬೇಕೇನೋ ಬನ್ನಿ ಅಂತ. ನಾನು ಯಾವಾಗಿಂದ ವೇಟಿಂಗ್ ಬರೋಣ ಅಂತ ಹೇಳ್ಬಿಟ್ಟು ನೀನು ಬರಲಿಲ್ಲ, ಅದಕ್ಕೆ ನಿದ್ದೆ ಬಂದ್ಬಿಡ್ತೀನಿ. ನಾನು ಅವಳಿಗೆ ಪಾಪ ಊಟ ತಿನ್ನಿಸ್ಬಿಟ್ಟು ಬಂದಿರೋದು ಕೃತಿಕ್ಷಾಗೆ, ಗೊತ್ತಾ? ನೀವು ತಿನ್ಬಿಟ್ಟು ಮೊಬೈಲ್ ನೋಡ್ಕೊಂಡು ನಾನು ಬರೋಷ್ಟೊತ್ತಲ್ಲಿ ಮಲಗಿಬಿಟ್ಟಿದ್ದೀರಾ. ಇನ್ನೋಸೆಂಟ್ ಫೇಸ್ ಇಡಬೇಡಿ. ನನ್ನ ಗಂಡ ಇನ್ನೋಸೆಂಟ್ ಅಲ್ಲ ನೋಡಿ. ಬಳೆ ಬರ್ತಾರೆ, ಬನ್ರಿ. ನಡಿ, ಎಲ್ಲಿ ಇದಕ್ಕೆ ಹೋಗೋಣ? ಅದಕ್ಕೆ ಈ ಕಡೆ ಬೆಂಗಳೂರು ಇಲ್ಲ ಮೈಸೂರು. ನಾನು ಟ್ರಿಪ್ಪಿಗೆ ಬನ್ನಿ ಅಂತ ಕರಿತಾ ಇಲ್ಲ, ಲಾಗ್ ಮಾಡೋಣ. ಒಂದು ಕಂಟೆಂಟ್ ಇಟ್ಕೊಂಡಿದ್ದೀನಿ, ಅದು ಏನು ಅಂತ ಹೇಳ್ತೀನಿ. ಬನ್ನಿ ಮಾಡೋಣ ವಿಡಿಯೋ. ಯಾವ್ರಿಗೆ ಬನ್ನಿ ಅಂತ? ಯಾವ್ರಿಗೂ ಬರಬೇಡಿ. ಏನು ತಲೆ ತಿಂತಾರೆ ನೋಡಿ ಫ್ರೆಂಡ್ಸ್. ಬನ್ರಿ. ನೀನು ಬಾಪ. ನೀನು ಬರೋ. ನೀನು ಬೇಡ, ಅಲ್ಲೇ. ಅವ್ನು ಬಂದರೆ ಏನೂ ಆಗಲ್ಲ. ಅವ್ನು ಬಂದರೆ ಏನು ಮಾಡೋಕ್ಕೂ ಬಿಡಲ್ಲ, ಯಾವ ಲಾಗ್ ಮಾಡೋಕ್ಕೂ ಬಿಡಲ್ಲ. ಬರ್ತಾರೆ ಫ್ರೆಂಡ್ಸ್, ಕರಿತೀನಿ. ಬೇಡ ಅಂತ ಬರ್ತಾ ಇದ್ದಾನೆ. ನೀವು ಬಾ ಅಂತ ಕರೆದ್ರೆ ಬಂದ ಅವನು. ಪಾಪ ಅವನದೇನು ತಪ್ಪಿದೆ ಹೇಳಿ? ನೀವು ಕರೆದ್ರೆ ಬಂದ. ಅಂಬೆಗಾಲ ಇಡೋದು ಬಂದ್ಬಿಡ್ತು. ಇನ್ನು ಮನೆ ಎಲ್ಲ ತಿರ್ಗಾಡೋದೆ ಇವನು. ನಿಂತ್ಕೊಂಡ ನೋಡಿ, ಅವ್ನು ಸಿರ್ಲಾಕ್ ತಿನ್ಸಿದ್ಮೇಲೆ ಅವ್ನ ಡ್ರೆಸ್ ಹೆಂಗಾಗ್ಬಿಡುತ್ತೆ. ಯೋಯ್ ನಿನಗೆ ದಿನಕ್ಕೆ 3 ಹೊತ್ತು ಬಟ್ಟೆ ಚೇಂಜ್ ಮಾಡ್ಬೇಕು. ರಾಮ್ ಮಾಡು, ರಾಮ್ ಸೀತಾರಾಮ್ ಮಾಡು, ರಾಮ್ ಸೀತಾರಾಮ್ ಮಾಡು. ಹೊಡಿತಾವನ. ರಾಮ್ ಮೇಡಮ್, ರಾಮ್ ಹೆಂಗೆ ಹೇಳ್ಕೊಟ್ಟಿದ್ದೆ? ಅವಾಗ್ಲೇ ಹೇಳ್ಕೊಟ್ಟಿದ್ದೆ. ರಾಮ್ ಸೀತಾರಾಮ್, ರಾಮ್ ಸೀತಾರಾಮ್, ರಾಮ್ ಸೀತಾರಾಮ್.
ಅಪ್ಪ ಏನಿ ನೋಡಿ ಫ್ರೆಂಡ್ಸ್, ನನ್ನ ಅಮ್ಮ ಅಂತಾನೆ ಕರ್ದಿಲ್ಲ, ತಾತ ಅಂತ ಫಸ್ಟ್, ಆಮೇಲೆ ಅಪ್ಪ ಅಂತ ಇದ್ದಾನೆ. ಅಮ್ಮ ಅನ್ನೋ, ಅಮ್ಮ ಅನ್ನೋ, ಅಮ್ಮ ಅನ್ನೋ. ಸೀರಿಯಸ್ ಆಗಿ ನಾನು ಅಮ್ಮ ಅಂತ ಕರ್ದೇ ಇಲ್ಲ ಇದುವರೆಗೂ ಒಂದ್ಸರಿ. ಕರಿಯೋ ಅಮ್ಮ ಅಂತ ಕರಿಯೋ. ಅಯ್ಯೋ ಅಮ್ಮ 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 ಅನ್ನೋ. ನೋಡಿ ಕಿವಿ ಮೇಲೆ ಹಾಕೊಂತ ಇಲ್ಲ ಅವನು. ಏ ಅಮ್ಮ ಅನ್ನೋ, ಅಮ್ಮ ಅಪ್ಪ ಅಪ್ಪ ಅಮ್ಮ. ಅಯ್ಯೋ ಅನ್ನಲ್ವಂತೆ. ಒಂದು ಟೀ ಶರ್ಟ್ ಚೇಂಜ್ ಮಾಡಬೇಕು. ಅಮ್ಮ ಕಂದ ಓಯ್ ಮೋಚು ಮೋಕ್ಷಿತ್ ಓಯ್ ಲೇ. ಅಷ್ಟೇ, ಅವ್ನಿಗೆ ಇಂಟ್ರೆಸ್ಟ್ ಹೊಟ್ಟೋಯ್ತು ನಿಮ್ಮ ಥರನೇ. ಲೇ ಇವಾಗ ನನಗೂ ಒಟ್ಟಾಗುತ್ತೆ ಇಂಟ್ರೆಸ್ಟ್. ಅಪ್ಪ ಅನ್ಬಿಡು ಒಂದೊಂದ್ಸಲ. ಹೋಗೋಣ ವಿಡಿಯೋ ಮಾಡೋಣ. ಏ 5 ಮಾಸ ಅವನು ಅನ್ನೋದಿಲ್ಲ ಮಾಡೋದಿಲ್ಲ. ಅಪ್ಪ ಅನ್ನ, ಅಪ್ಪ ಅನ್ನ. ಇದು ಬೇಕು ಬೇಕಂತಾನೆ ಮಾಡೋಣ. ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡ್ಬೇಕು, ಹಿಂಗ್ ಸತಾಯಿಸ್ಬಾರ್ದು. ಲೇಟ್ ನಾನು ನೋಡಿ ಆಗ್ಲೇ ನೋಡಿ ರೆಡಿಯಾಗಿ ಕುತ್ಕೊಂಡು ಮಲ್ಕೊಂಡು. ಸರಿ ಬನ್ನಿ, ಇವಾಗ ಲಾಗ್ ಮಾಡ್ತಾ ಇದ್ದೀವಿ. ಲಾಗ್ ಅಲ್ಲ, ಏನದು ಕ್ರೇಜಿ ಕ್ವಶನ್, ಕ್ರೇಜಿ ಕಪಲ್ ಕ್ವಶನ್ಸ್ ಅಂತ ಮಾಡ್ತಿರೋದು ಇವಾಗ. ಕಂಟೆಂಟ್ ಬಂದ್ಬಿಟ್ಟು ಚಂದು ಕ್ವಶನ್ ಕೇಳೋದು ಚಂದು, ಆನ್ಸರ್ ಹೇಳೋದು ನಾವು ಆಮೇಲೆ ವಿಡಿಯೋ ಮಾಡೋದು ಕೂಡ ಕ್ಯಾಮ್ರಾಮನ್ ಕೂಡ ಚಂದುನೇ. ಕ್ರೆಡಿಟ್ಸ್ ಗೋಸ್ ಟು ಗಾಯತ್ರಿ. ಸರಿ ಬನ್ನಿ ಮಾಡೋಣ, ಶುರು ಮಾಡೋಣ ಬನ್ನಿ, ಹಿಂಗೆ ಲೇಟ್ ಆಗುತ್ತೆ. ಕಮಾನ್ ಕ್ರೇಜಿ ಕಪಲ್ ಕ್ವಶನ್ಸ್. ಸೊ ಕ್ವಶನ್ ಎಲ್ಲ ಚಂದು ಕೇಳ್ತಾನೆ. ಸೊ ಇವಾಗ ನಾವಿಬ್ರು ಆನ್ಸರ್ ಮಾಡ್ತೀವಿ. ಕ್ವಶನ್ ಕೇಳಿ. ಫಸ್ಟ್ ಕ್ವಶನ್ ಬಂದು, ನಿಮ್ಮಿಬ್ಬರಲ್ಲಿ ಮೊದಲು ಐ ಲವ್ ಯು ಹೇಳಿದ್ದು ಯಾರು? ನಾನೇ. ಹರ್ಷು. ನೆಕ್ಸ್ಟ್ ನಿನ್ನಲ್ಲಿರುವ ಅತ್ಯಂತ ಗುಣ ಯಾವುದು? ಅತ್ಯಂತ ಇಷ್ಟವಾಗೋ ಗುಣ ಯಾವುದು? ನಿಮ್ಮಲ್ಲಿ ಅಂದ್ರೆ ಇಬ್ರಲ್ಲಿ ಇಷ್ಟವಾಗಿರೋ ಗುಣ, ನನಗೆ ಇಷ್ಟ ಆಗಿರೋ ಗುಣ, ಆಮೇಲೆ ನಿಮ್ಗೆ ಇಷ್ಟ ಆಗಿರೋ. ನೀವ್ ಹೇಳಿ. ಇಬ್ರಲ್ಲಿ ಯಾರು? ನಂಗೆ ಇವರಲ್ಲಿ ತುಂಬಾ ಇಷ್ಟ ಆಗಿರೋ ಗುಣ ಅಂದ್ರೆ ತುಂಬಾ ಯೋಚನೆ ಮಾಡಿ ಮಾತಾಡ್ತಾರೆ, ಅದಿಷ್ಟ ಆಯ್ತು. ಆಮೇಲೆ ಇನ್ನ ಅಷ್ಟೇ, ಒಂದೇ ಅಲ್ವಾ, ಸಾಕ್ಬಿಡಿ, ನೀವ್ ಹೇಳಿ. ನೆಕ್ಸ್ಟ್ ಯೋಚನೆ ಮಾಡ್ತಿದ್ದೀನಿ, ಗ್ಯಾಪ್ ಅಲ್ಲಾದ್ರೂ ಯೋಚನೆ ಮಾಡೋಣ ಅಂತ ಅನ್ಕೊಂಡು ಇನ್ನ ಯಾವ್ದು ಗೊತ್ತಾಗ್ತಾ ಇಲ್ಲ. ನನ್ನಲ್ಲಿ ಇಷ್ಟ ಆಗಿರೋ ಗುಣನೇ ಇಲ್ವಾ? ಇದೆ, ಅದು ಇವಾಗ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಒಂದು ಯಾವ್ದನ್ನ ಒಂದು. ಅದು ಇಷ್ಟ ಇಲ್ದಿರೋ ಗುಣ ಅಂದ್ರೆ ಲೀಸ್ಟ್ ಹೇಳೋರು, ಪಾಪ ಇಷ್ಟ ಆಗಿರೋ ಗುಣ ಅಂದ್ರೆ ಲೀಸ್ಟ್ ಹೇಳಕ್ ಆಗಲ್ಲ. ಇಲ್ಲ, ಚೆನ್ನಾಗಿ ಕೇರಿಂಗ್ ಮಾಡ್ತಾಳೆ, ಪರವಾಗಿಲ್ಲ. ಆಗಾಗ ಪರವಾಗಿಲ್ಲ ಆಗಾಗ ಇಲ್ಲ. ಓಕೆ, ನೆಕ್ಸ್ಟ್ ನೀವಿಬ್ರಲ್ಲಿ ಹೆಚ್ಚು ಸೋಮಾರಿ ಯಾರು? ಹರ್ಷದೆ. ನೀವಿಬ್ರಲ್ಲಿ ಹೆಚ್ಚು ಮರೆವು ಇರುವವರು ಯಾರು? ನಂಗೆ ಮರವು ಜಾಸ್ತಿ. ನೀವಿಬ್ರಲ್ಲಿ ಹೆಚ್ಚು ನಾಟಕ ಮಾಡೋರು ಯಾರು? ನೀವಿಬ್ರಲ್ಲಿ ಹೆಚ್ಚು ನಾಟಕ ಯಾರು ಮಾಡ್ತಾರೆ? ನಾಟಕ ಆಡೋದು. ಇಬ್ರಲ್ಲಿ ತುಂಬಾ ಫನ್ ಯಾರು? ಫನ್ ಇವರು ಯಾವಾಗ್ಲೂ ಫನ್ನಿಯಾಗೆ ಆಡ್ತಾರೆ. ಸೀರಿಯಸ್ ಆಗಿರೋ ಕ್ವಶನ್ ಏನಾದ್ರು ಕೇಳ್ತಾ ಇದ್ರು ಕೂಡ ಅವಾಗೂ ಫನ್ನಿಯಾಗೆ ಆಡ್ತಾರೆ. ಹಿಂಗೆ ಫನ್ ಮಾಡೋದು. ನೆಕ್ಸ್ಟ್ ಇಬ್ರಲ್ಲಿ ಜಾಸ್ತಿ ಅಳೋರು ಯಾರು? ನಾನೇ ಜಾಸ್ತಿ ಅಳೋದು, ಯಾಕಂದ್ರೆ ಇವ್ರು ಅಳ್ಸೋದು, ಅದಕ್ಕೆ. ಇಬ್ಬರಲ್ಲಿ ಜಾಸ್ತಿ ಮೊಬೈಲ್ ನೋಡೋದು ಯಾರು? ಅರ್ಷು. ಹಂಗಲ್ಲ, ವಿಡಿಯೋ. ಇಬ್ಬರಲ್ಲಿ ಜಾಸ್ತಿ ಮೊಬೈಲ್ ನೋಡೋದು ಯಾರು? ಅರ್ಷು. ಇಬ್ರು. ಇಲ್ಲ ಅರ್ಷು. ಇಬ್ರು ರೀಸೆಂಟ್ ಆಗಿ ಯಾವಾಗ ಜಗಳ ಆಡಿದ್ರಿ? ಜಾಸ್ತಿ ದಿನ ರೀಸೆಂಟ್ ಆಗಿ ಆಡಿದ್ರೆ ಮೊನ್ನೆ ಆಡಿದ್ವಿ. ರೀಸೆಂಟ್ ಆಗಿ ವಾರಕ್ಕೆ 3 ಸಲ ಅಂತ. ವಾರಕ್ಕೆ 3 ಸಲ. ನೆಕ್ಸ್ಟ್ ಹೆಚ್ಚು ಜಗಳ ಶುರು ಮಾಡುವವರು ಯಾರು? ನೀವೇ ಎಲ್ಲದಕ್ಕೂ ಜಗಳ ಶುರು ಮಾಡೋದಿವ್ರೆ. ಜಗಳ ಆದ್ಮೇಲೆ ಮೊದಲು ಸಾರಿ ಕೇಳೋದು ಯಾರು? ಯಾರು ಕೇಳ್ತೀರಾ? ಇಬ್ರು ಸಾರಿ ಕೇಳಲ್ಲ, ಹಂಗೆ ಮಾತಾಡ್ಕೊಂಡ್ಬಿಡ್ತೀವಿ. ಇಬ್ರಲ್ಲಿ ಯಾರು ಸಾರಿ ಕೇಳಲ್ವಾ? ಸಾರಿ ಕೇಳಲ್ಲ. ನೆಕ್ಸ್ಟ್ ಒನ್, ಹೆಚ್ಚು ಖರ್ಚು ಮಾಡೋರು ಯಾರು? ಇಲ್ಲ ಅರ್ಷು. ತುಂಬಾ ಖರ್ಚು ಮಾಡೋದು. ಒಂದು ಬಿಸ್ಕೆಟ್ ಪ್ಯಾಕೆಟ್ ತನ್ನಿ ಅಂದ್ರೆ 3 ತರ್ತಾರೆ. ಅದು ತಿನ್ನೋದಕ್ಕೆ ತರ್ತೀನಿ, ಎಲ್ಲಾದ್ರಲ್ಲೂ ಅಷ್ಟೇ. ಮತ್ತೆ ಒಂದಿದೆ. ನೆಕ್ಸ್ಟ್ ಹೆಚ್ಚು ಪೊಸೆಸಿವ್ ಯಾರು?
ಹೆಚ್ಚಾಗಿ ಯಾರು ಇಡ್ತೀರಿ? ನಾನೇ. ಪೊಸೆಸಿವ್ ಅಂದ್ರೆ ಪ್ರೊಸೆಸಿವ್ ಆಗಿ ಯಾರು ಇಡ್ತೀರಾ ಹೆಚ್ಚಾಗಿ? ಬಿಟ್ಕೊಡ್ದಿರ ಇರೋದು, ಹೊಟ್ಟೆ ಹೋಗ್ಕೊಳ್ಳೋದು. ನಾನೇ ಕೊಡ್ದಲೇ ಇರೋದು. ಬಿಟ್ಕೊಳ್ಳೋದಲ್ಲ ಅಂದ್ರೆ ಹಂಗಲ್ಲ. ಪೊಸೆಸಿವ್ ಅಂದ್ರೆ ಏನು ಅಂತಂದ್ರೆ ನೀವ್ ಯಾರ ಹತ್ರನು ಮಾತಾಡ್ಬಾರ್ದು, ಎಲ್ಲೂ ಹೋಗ್ಬಾರ್ದು, ಆತರ. ಪ್ರೊಸೆಸಿವ್ ಆಗಿ ನಾನಲ್ಲ. ನಾನೇ. ನೆಕ್ಸ್ಟ್ ಒನ್, ಹೆಚ್ಚು ರೆಡಿ ಆಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವವರು ಯಾರು? ಸಾಕು 5 ನಿಮಿಷದ ತಗೊಳ್ಳಲ್ಲ ನಾನು. ನೀನ್ 5 ಅವರ್ ಮೇಲೆ 5 ಅವರ್ ಏನಿಲ್ಲ. ಓ ರೆಡಿ ಆಗಕ್ಕೆ ಜಸ್ಟ್ ಇವಾಗ ಎಷ್ಟು ಟೈಮ್ ಕರೆಕ್ಟ್ ಆಗಿ 4:15. ಅಷ್ಟು ಅವರ್ ತಗೊಂತೆ ಅಷ್ಟೇ. 4:15 ತಾನೇ ನೀನ್ ರೆಡಿ ಆಗಿರೋದು. ಇಲ್ಲ. ನೆಕ್ಸ್ಟ್ ಒನ್, ಹೆಚ್ಚು ಸೆಲ್ಫಿ ತೆಗೆದುಕೊಳ್ಳುವುದು ಯಾರು? ಒಳ್ಳೆ ನಾನೇ. ನನ್ನ ಫೋನಲ್ಲಿ ಒಂದು ಫೋಟೋನೂ ಇಲ್ಲ ನಂದು. ಇವಾಗ ತಗೊಂತ ಇದೀನಿ ಕಂಪ್ನಿಗೋಸ್ಕರ. ಇವಾಗ ಕಂಪ್ನಿಗೋಸ್ಕರ. ನೆಕ್ಸ್ಟ್ ಒನ್, ಹೆಚ್ಚು ಹಠ ಮಾಡೋದು ಯಾರು? ಇವ್ರು ಜಾಸ್ತಿ ಹಠ ಮಾಡೋದು. ಹಠ ಇವ್ರು ಜಾಸ್ತಿ ಹಠ ಮಾಡೋದು. ನೀವೇ ಹಠ ಮಾಡೋದು ಜಾಸ್ತಿ. ಒಪ್ಕೊಳ್ಳಲ್ಲ ಅವ್ರು ಜಾಸ್ತಿ. ಸೀಕ್ರೆಟ್ ಇಟ್ಟುಕೊಳ್ಳಲು ಆಗದವರು ಯಾರು? ಆಗದಲ್ದಲ್ಲಿರೋ ಯಾರು? ಸೀಕ್ರೆಟ್ ಇಟ್ಕೊಳ್ತೀರಾ? ಇಟ್ಕೊಳ್ಳಲ್ಲ. ಪ್ರತಿಯೊಂದು ಹೇಳ್ತಾ ಇರ್ತಾರೆ, ಎಲ್ಲಾನು ಹೇಳ್ತಾ ಇರ್ತಾರೆ. ಯಾಕೆ ತಲೆ ತಿಂತೀರಾ ಅಂತ ಹೇಳ್ತೀನಿ. ನೆಕ್ಸ್ಟ್ ಒನ್, ಡ್ರೈವಿಂಗ್ ನಲ್ಲಿ ಉತ್ತಮ ಯಾರು? ನಾನೇ. ಡ್ರೈವಿಂಗ್ ಅಲ್ಲಿ ಉತ್ತಮ? ಡ್ರೈವಿಂಗ್ ಬರಲ್ಲ. ಹೇಳಿದ್ದೆ ಅದಕ್ಕೆ ನಾನು ಉತ್ತಮ. ಇವಳು ಕೊಡ್ತು ಅಂತಂದ್ರೆ ಯಮಲೋಕ ಕಾಯಮ್ಮ. ಬೇರೆಯವ್ರಿಗೆ ಬೈಕಲ್ಲಾದ್ರೆ ನಿನ್ಗೆ ಪಕ್ಕ ಸಪೋರ್ಟ್ ಮಾಡೋದ? ಅಲ್ಲ ಕೈ ಕಮ್ಮರಿಯೋದು ಏನಿಲ್ಲ. ನೆಕ್ಸ್ಟ್ ಒನ್, ಮೊಬೈಲ್ಗೆ ಹೆಚ್ಚು ಅಡಿಕ್ಟ್ ಆಗಿರೋದು ಯಾರು? ಕೇಳಿದಿಲ್ಲ. ಅದೇ ಹೇಳಿಲ್ಲ. ಮೊಬೈಲ್ ಜಾಸ್ತಿ ನೋಡೋರು. ಮೊಬೈಲ್ಗೆ ಹೆಚ್ಚು ಅಡಿಕ್ಟ್ ಆಗಿರೋದು ಯಾರು? ನೋಡೆ ನಾನು ಬೆಳಗ್ಗೆ ಹೊತ್ತು ಮೊಬೈಲೇ ನೋಡಲ್ಲ. ಡ್ಯೂಟಿಲಿ ಇದ್ರೆ ವಾಶ್ರೂಮ್ಗೆ ಹೋದ್ರೆ ಎತ್ಕೊಂಡು ಹೋಗ್ತಾರೆ ಮೊಬೈಲ್. ಸೆಲ್ಫಿ ತಗೊಳ್ಳೋದಕ್ಕೆ ಎಂತದಲ್ಲ. ಮೊಬೈಲ್ ಯೂಸ್ ಫೋನ್ ಮಾಡ್ತಾರೆ ಅಂತ ಅಷ್ಟೇ. ಅಲ್ಲೂ ಅರ್ಧ ಜಾಗದಲ್ಲೂ ಮಾಡ್ತಾರೆ, ಆ ಟೈಮ್ಲೂ ಮಾಡ್ತಾರೆ. ನನಗ್ ಗೊತ್ತು. ನಾನು ಆ ಟೈಮಲ್ಲ ಫೋನ್ ಎತ್ತಿ ಮಾತಾಡ್ಬೇಕಾ? ಯಾರಾದ್ರೂ ಮಾಡಿದ್ರು ಇರ್ಬೇಕು, ಒಂದ್ ಸ್ವಲ್ಪ 5 ನಿಮಿಷ ಬಿಟ್ಕೊಂಡು ಮಾಡ್ಬೇಕು. ನನಗ್ ಗೊತ್ತಿರುತ್ತೆ ನಾನು ಆ ಜಾಗದಲ್ಲಿ, ಅವ್ರಿಗೆ ಗೊತ್ತಿರಲ್ಲ. ನಿನ್ ಕ್ವಶನ್ಸ್ ಕೇಳಪ್ಪ. ನನ್ನನ್ನು ಮೊದಲನೇ ಬಾರಿ ನೋಡಿದಾಗ ಏನ್ ಅನಿಸಿತು? ಏನು ಅನಿಸ್ಲಿಲ್ಲ, ಕತ್ಲಾಗಿತ್ತು. ಮಾಡಿ ಮೇಲೆ ಕತ್ಲಾಗಿತ್ತು, ಮಾಡಿ ಮೇಲೆ ಹೋಗಿದ್ವಿ. ನೋಡ್ಲೇ ಇಲ್ಲ, ಏನು ಅನಿಸ್ಲಿಲ್ಲ, ಮಾತುಕತೆ ಅಷ್ಟೇ. ಒಬ್ರಿಗೊಬ್ರು ನೋಡ್ಕೊಂಡಿರೋಣ ಒಪ್ಕೊಂಡ್ಬಿಟ್ವಿ. ಹಾಗಾದ್ರೆ ಮಾತಲ್ಲೇ ಒಪ್ಕೊಂಡ್ಬಿಟ್ವಿ ನಾವು. ಅದಾದ್ಮೇಲೆ ಆದ್ರೂ ನೆಕ್ಸ್ಟ್ ಏನ್ ಅನ್ಸ್ತು ಅಂತ. ಏನಿಲ್ಲ, ಮೊದಲ ಬಾರಿ ನೋಡಿದಾಗ ಏನ್ ಅನ್ಸಿದೆ? ಏನ್ ಮೇಲ್ಗಡೆ ಮನೆ ಒಳಗಡೆ ಬಂದಾಗ ಲೈಟ್ ಇರ್ಲಿಲ್ಲ. ಮೇಲ್ಗಡೆ ನನ್ಗೆ ಇವ್ರು ನೋಡಿದ ತಕ್ಷಣ ಏನ್ ಅನ್ಸ್ತು ಅಂದ್ರೆ, ತುಂಬಾ ಡೀಸೆಂಟ್ ಅನ್ಸ್ತಾ ಇದೆ, ತುಂಬಾ ಇನ್ನಸೆಂಟ್, ಸೈಲೆಂಟ್ ಆಗಿದ್ದಾರೆ, ಏನು ಮಾತಾಡಕ್ ಬರಲ್ಲ. ಹಂಗ ಅನ್ಸ್ತು. ನಿಮ್ಗೆ ಅನ್ಸ್ತು? ತುಂಬಾ ಮಾತಾಡೋದು ಕರೆಕ್ಟ್ ಆಗಿ ಹೇಳ್ಬೇಕು. ನನ್ಗೆ ಆಪೋಸಿಟ್ ಆಗಿ ಹೇಳ್ಬಾರ್ದು, ಕರೆಕ್ಟ್ ಆಗಿ ಹೇಳ್ಬೇಕು. ನಂಗೆ ಅನ್ಸಿದ್ನೆ ನಾನು ಹೇಳ್ತಾ ಇದ್ದೀನಿ. ನಾನ್ ಮಾತಾಡಿದ್ದೆ ಕಮ್ಮಿ ಅವತ್ತು, ನೀನ್ ಮಾತಾಡಿದ್ದೆ ಜಾಸ್ತಿ. ಆದ್ರೆ ಮಾತಾಡೋದ್ರಲ್ಲಿ ಕಮ್ಮಿ. ಅಲ್ಲ, ನೋಡಿದ ತಕ್ಷಣ ಏನ್ ಹುಡ್ಗಿ ಒಳ್ಳೆಯವಳು ಅನ್ಸ್ತಾ ಇಲ್ಲ ಇನ್ನೋಸೆಂಟ್ ಅನ್ಸ್ತಾ, ತುಂಬಾ ಬಜಾರ್ ಇದ್ದಂಗ ಅನ್ಸ್ತಾ? ಅದೇ ಹೇಳ್ತಾ ಇರೋದು, ಕತ್ಲೆಲ್ಲ ಬಂದಿದೆ, ನಂಗೆ ಓದಕ್ ಬರ್ಲಿಲ್ಲ ಅಂತ. ಎಂತದ್ದು ಏನಿಲ್ಲ, ಬಜಾರಿ ಆ ಥರದ್ದು ಏನಿಲ್ಲ. ಒಳ್ಳೆ ಅವಾಗ ಅಷ್ಟೇ ಒಳ್ಳೆ. ಅವಾಗ ಕೂಡ ಸ್ವಲ್ಪ ರೂಪ ಚೇಂಜ್ ಮಾಡ್ತೀವಿ, ಉಗ್ರ ರೂಪ. ಇದೆ ಗಂಗಾ ಓಕೆ, ನೆಕ್ಸ್ಟ್ ಇನ್ನು ಎಷ್ಟು ಕ್ವೆಶ್ಚನ್ಸ್ ಇದಾವೆ? ನನ್ನ ಬಗ್ಗೆ ಬರ್ದೊಳಗೆ. ನೆಕ್ಸ್ಟ್ ಒನ್, ನನ್ನ ಬಗ್ಗೆ ನಿನಗೆ ಹೆಚ್ಚು ನಗುವಂತೆ ಮಾಡಿದ ಘಟನೆ ಯಾವುದು? ನನ್ನ ಬಗ್ಗೆ ನಿನಗೆ ಹೆಚ್ಚು ನಗುವಂತೆ ಮಾಡಿದ ಘಟನೆ ಯಾವುದು? ಕಾಮಿಡಿಯಾಗಿ ಮಾಡಿ ನಗ್ತಿರೋದು ಯಾವ್ದು ಇದೆಯಾ? ನಾನೇನಾದ್ರು ಮಾಡಿರೋದು? ಇವ್ರು ಮಾಡಿರೋದು ಈಗ ಮಾಡ್ತಾ ಇದ್ದೆ ನಂಗೆ ನಗುವಂತದ್ದು. ಹಂಗಲ್ಲ, ಹೇಳ್ಬೇಕು ಕರೆಕ್ಟ್ ಆಗಿ. ಯಾವಾಗಾದ್ರೂ ಹೆಚ್ಚು ನಗುವಂತೆ ಮಾಡಿದ ಘಟನೆ ಯಾವುದು ಅಂತ? ಯಾವ್ದನ್ನ ಶಾಕಿಂಗ್? ಅವಾಗ್ಲೇ ಕೇಳಿದ್ ಶಾಕಿಂಗ್ ಅಲ್ಲ, ಕೇಳಿದ ಕ್ವಶನ್ ನನ್ನ ಹತ್ರ ಒಂದು ಆನ್ಸರ್ ಇದೆ. ಯಾರು ಜಾಸ್ತಿ ಮರವು ಜಾಸ್ತಿ ಅಂತ ನನಗಿದೆ. ಇಲ್ಲ, ಹೇಳ್ಬೇಕು. ನಾನೊಂದು ಹೇಳ್ತೀನಿ. ಏನು ಅಂತಂದ್ರೆ, ನಾವು ಇದಕ್ಕೆ ಹೋಗಿದ್ವಿ, ನಾಗ ಪ್ರತಿಷ್ಠಾಪನೆ ಮಾಡ್ಸಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಸ್ತಾ ಇರೋದು ಏನ್ ಉದ್ದೇಶಕ್ಕೆ ಅಂತ ಪೂಜಾರಿ ಕೇಳಿದಾಗ ಹೇಳ್ಬೇಕಿತ್ತು. ಇವರು ದೂರ ಬೇರೆ ಹಿಂದೆ ಬೇರೆ ಕುತ್ಕೊಂಡಿದ್ರು. ನಿಧಾನಕ್ಕೆ ಸಂಪಾದನೆ ಬಗ್ಗೆ ಅಂತನೋ ಏನೋ ಹೇಳಿದ್ರು. ಪೂಜಾರಿ ಸಂತಾನ ಪ್ರಾಪ್ತಿ ರಸ್ತು ಅಂತ ಹೇಳ್ಬಿಟ್ರು.
ಅದು ಕೂಡ ಗಂಡ್ಮಗು ಪ್ರಾಪ್ತಿರಸ್ತು ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡಿ ಅದು ಪೂಜೆ ಇದು ಮಾಡ್ಬಿಟ್ರು. ಯಾವ್ದು ಕೇಳ್ಬೇಕು ಅದಕ್ಕೆ ಅವಾಗ ತುಂಬಾ ನಗು ಬಂದ್ಬಿಡ್ತೀವ್ರಿ ವಿಚಾರ. ನಾನು ಕೇಳಿರೋದು ಕರೆಕ್ಟ್ ಆಗಿ ಕೇಳಿದ್ದೀನಿ. ನೀವು ವಾಯ್ಸ್ ಬರ್ದಿರೋದಕ್ಕೆ ಇವರು ಸಂಪಾದನೆ ಬಗ್ಗೆ ಅಂತ ಕೇಳಕ್ ಹೋಗಿದ್ದಾರೆ. ಅವ್ರಿಗೆ ಹೋಗಿಲ್ಲ, ಹೇಳಿದ್ದೀನಿ ಸಂಪಾದನೆ ಬಗ್ಗೆ. ಅವ್ರಿಗೆ ಅದು ಸಂತಾನ ಅನ್ಕೊಂಡು ಗಂಡ್ ಮಗು ಪ್ರಾಪ್ತಿರಸ್ತು ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಹಂಗೆ ಪೂಜೆ ಮಾಡ್ಬಿಟ್ಟಿದ್ದಾರೆ. ಕೊನೆಗೆ ಗಂಡ್ ಮಗುನೇ ಆಯ್ತು. ನೀವ್ ಹೇಳಿ ಈ ತರ ಕಾಮಿಡಿ ಯಾವ್ದಾದ್ರು ಏನ್ ಮಾಡಿರೋ ನಗುವಂತೆ ಮಾಡಿದ ಘಟನೆ. ನಾನೇನಾದ್ರೂ ಮಾಡಿ ಅದೇ ಇವಾಗ ಜಸ್ಟ್ ಅವಾಗ್ಲೇ ಆಯ್ತಲ್ಲ. ಏನಾಯ್ತು? ಅದೇ ನಾನು ಮಲಗಿದ್ದೀನಿ ಅಂತ ನಾಟಕ ಮಾಡ್ತಿದ್ದೀರಾ ಅಂತ ಬಂದು ಹೇಳಿದ್ಲಲ್ಲ, ಅದೇ ಕಾಮಿಡಿ ಅನ್ನಿಸ್ತು ನನಗೆ. ನೀನ್ ಬಂದು ಹೇಳಿದ್ದೆ, ಅದರಲ್ಲೇ ಕಾಮಿಡಿ ಕ್ರಿಯೇಟ್ ಆಗುತ್ತೆ ಅಷ್ಟೇ. ಅಷ್ಟೇನಾ? ಇಲ್ಲ, ಇವ್ರ ಆನ್ಸರ್ ಕರೆಕ್ಟ್ ಆಗಿ ಮಾಡಿಲ್ಲ. ಇವ್ರಿಗೆ ಒಂದು ಮೈನಸ್. ನೆಕ್ಸ್ಟ್ ಕ್ವಶನ್. ಒಂದು ದಿನ ನೀವಿಬ್ಬರ ದೇಹ ಬದಲಾದ್ರೆ ಮೊದಲಿಗೆ ಏನ್ ಮಾಡ್ತೀರಾ? ನಾನು ಅಂದ್ರೆ ನಿಮ್ ದೇಹ ನನ್ಗೆ, ನನ್ ದೇಹ ನಿಮ್ಗೆ ಆಯ್ತು ಅಂದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಹೊಟ್ಟೆ ಕರ್ಗಿಸ್ತೀನಿ ಒಂದಿನದಲ್ಲೇ. ಒಂದಿನದಲ್ಲೇ ಏನ್ ಮಾಡ್ಬೇಕು. ಹಾಗಾದ್ರೆ ನಾನು ಅಷ್ಟೇ ಒಂದೇ ಒಂದಿನ ಮೇಕಪ್ ಹಾಕೊಂಡಿರೋ ಇರ್ತೀನಿ. ಲಿಪ್ಸ್ಟಿಕ್ ಹಚ್ಕೊಂಡಿರೋ. ಸರಿ ಬಾಡಿ ಟು ಬಾಡಿ ಚೇಂಜ್ ಆದ್ರೆ ಫಸ್ಟ್ ಘಟನೆ ಯಾವ ಬದಲಾದ್ರೆ ಏನ್ ಮಾಡ್ತೀರಾ? ಅದೇ ನಾನು ಹೊಟ್ಟೆ ಕರ್ಸಿ ಅವ್ರ ಮೇಕಪ್ ಮಾಡ್ಕೊಂಡಿರ. ಆಮೇಲೆ ನಿಮ್ಮನ್ನ ನೀವೇ ನೋಡಿ ಭಯ ಪಟ್ಬಿಟ್ರೆ ಗೊತ್ತಿರತ್ತಲ್ಲ ಬಾಡಿ ನಿಂದು ಅಂತ. ಬಾಡಿ ಒಳಗಡೆ ಬಾಡಿ ಚೇಂಜ್ ಆದ್ರೆ ಏನೇನು ಕ್ವಶನ್ಸ್ ಇದಾವೋ. ನಿಮ್ಮನ್ನು ಒಂದು ಪ್ರಾಣಿಗೆ ಹೋಲಿಸಿದರೆ ಯಾವ ಪ್ರಾಣಿಗೆ ಹೋಲಿಸ್ತೀರಾ ನಿಮ್ಮನ್ನು? ಇವ್ರನ್ನ ಇಬ್ಬರಲ್ಲಿ ನಾನು ಯಾವ ಪ್ರಾಣಿ? ಆನೆಗೊಳಿಸ್ತೀನಿ ಇವ್ರನ್ನ. ಯಾಕಂತಂದ್ರೆ ಅದೇ ತರ ಇರ್ತಾರೆ, ಯಾವಾಗ್ಲೂ ಮಲ್ಕೊಂಡು ಆರಾಮಾಗಿ. ಯಾಕೆ ಮಲಗುತ್ತೆ, ರೆಸ್ಟ್ ತಗೊಳುತ್ತೆ. ರೆಸ್ಟ್ ಜಾಸ್ತಿ ತಗೊಳುತ್ತೆ ಅಂತ. ಆನೆ ರೆಸ್ಟ್ ಜಾಸ್ತಿ ತಗೊಳುತ್ತಲ್ವಾ, ಪ್ರಾಣಿಗೆ ಜಾಸ್ತಿ ರೆಸ್ಟ್ ತಗೊಳುತ್ತೆ, ಜಾಸ್ತಿ ಕೆಲಸನೂ ಮಾಡುತ್ತೆ, ಆದ್ರೆ ಇದು ಕಡಿಮೆ. ನೀವ್ ಹೇಳಿ. ನೆಕ್ಸ್ಟ್ ಹೇಳಿ ಅನ್ಸುತ್ತೆ. ಗೊರಿಲ್ಲ. ಗೊರಿಲ್ಲ ಏನಕ್ಕೆ? ಯಾವ್ದಕ್ಕೆ? ಏನ್ ಆಟಗಳು ಆಡೋದು? ಒಂದ್ ಕಡೆ ಇರಲ್ಲ, ಹಿಂಗೆ ಅದ್ರ ಪಾಡಿಗೆ ಅದ್ ಮಾತಾಡ್ಕೊಂಡು ನೋಡ್ಕೊಂಡು ಓಡಾಡ್ತಾ ನೀನ್ ಅದೇ ಜಾಸ್ತಿ ಮಾಡೋದು. ಯಾವಾಗ್ಲೂ 2-3 ಸಲ ನಾನು ನೋಡಿಲ್ವಾ, ಫೋನ್ ಇಟ್ಕೊಂಡ್ಬಿಟ್ಟು ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡ್ಬಿಡ್ತು. ಹಿಂದಗಡೆ ಯಾರು ಬರೋದು ಗೊತ್ತಿಲ್ಲ, ಡ್ಯಾನ್ಸ್ ಆಡ್ಕೊಂಡು ಹಿಂಗೆ ಅನ್ಕೊಂಡು ಅದ್ ನಂದೇ ಲೋಕದಲ್ಲಿ ಇರ್ತೀನಿ. ಇವರು ಸುಮ್ನೆ ಹೇಳ್ತಾ ಇದಾರೆ ಅಷ್ಟೇ. ಅದೇ ನಾನು ಸಾಂಗ್ಸ್ ಆಡ್ತಾ ಇರ್ತೀನಿ ಅಷ್ಟೇ. ನಾನು ರೀಲ್ಸ್ ಮಾಡ್ತೀನಲ್ಲ, ಸೊ ಸಾಂಗ್ಸ್ ಯಾವ ಸಾಂಗ್? ಅಡಿಗೆ ಮನೆಗಳಲ್ಲಿ ನಾನು ನೋಡಿದ್ದೀನಿ, ಫೋನೇ ಇರಲ್ಲ ಅಲ್ಲಿ. ನಂದೇ ಲೋಕದಲ್ಲಿ ನಾನು ಇರ್ತೀನಿ. ಮೀನ್ಸ್ ಒಬ್ಬೊಬ್ಳು ಏನ್ ಮಾಡೋಣ, ಅದ್ ಮಾಡೋಣ, ಇದ್ ಮಾಡೋಣ ಹಂಗೆ ಯೋಚನೆ ಮಾಡ್ಕೊಂಡಿರ್ತೀನಿ. ಆತರ ಆಕ್ಷನ್ ಆದ್ರೆ ಸೆಲ್ಫ್ ಟಾಕ್ ಅಂತಾರಲ್ಲ, ನನಗೆ ಸೆಲ್ಫ್ ಟಾಕ್ ಮಾಡೋಣ ಅಂತ ಅನ್ಕೊಂಡಿತ್ತು ಅಂತಂದ್ರೆ ನನಗೆ ಕಿದ್ವಾಗೆ ಸಾರಿ ಅದಕ್ಕೆ ನಿಮ್ಮ ಅನ್ಸಕ್ಕೆ ಕಾಲ್ ಮಾಡೋಣ ಅಂತ ನನಗೆ. ಓಕೆ ನೆಕ್ಸ್ಟ್. ಅಷ್ಟೇನಾ? ಅಷ್ಟೇನಾ? ಕ್ವಶನ್ಸ್ ಆಗಾಯ್ತಾ? ಇನ್ನೂ ಇದಾವ? ನಿನ್ನ ಅತ್ಯಂತ ವಿಚಿತ್ರ ಅಭ್ಯಾಸ ಯಾವುದು? ನಿಮ್ಮ ಅತ್ಯಂತ ವಿಚಿತ್ರ ಅಭ್ಯಾಸ? ಇವ್ರದ್ದು ಅತ್ಯಂತ ವಿಚಿತ್ರ ಅಭ್ಯಾಸಗಳು ಅದೇ ಬಾತ್ರೂಮ್ ಹೋಗುವಾಗ ಮೊಬೈಲ್ ಎತ್ಕೊಂಡು ಹೋಗೋದು. ಮತ್ತೆ ನೀವ್ ಹೇಳಿ. ನನ್ನ ವಿಚಿತ್ರ ಅದನ್ನ ಒಂದ್ ಕ್ವಶನ್ ಮುಂಚೆನೆ ಹೇಳ್ಬಿಟ್ಟೆ ನಾನು. ಅಲ್ಲಿ ಎಲ್ಲಂದ್ರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಹಿಂಗೆ ಆಡೋದು, ಅದೇ ವಿಚಿತ್ರ. ಅದ್ ನಾನು ಸೆಲ್ಫ್ ಟಾಕ್ ಮಾಡ್ತಾ ಇರ್ತೀನಿ, ಅವಾಗ ತಕ್ಷಣ ಇವಾಗ ಬರ್ತಾರೆ. ಅದು ನನ್ನ ವಾಯ್ಸ್ ಇವ್ರು ಕೇಳಿಸಲ್ಲ. ತಕ್ಷಣ ಬರಲ್ಲ, ವಾಯ್ಸ್ ಗೀಸ್ ಏನ್ ಬರಲ್ಲ, ಆಕ್ಷನ್ ಮಾತ್ರ ಇರುತ್ತೆ. ಹಿಂಗೆ ಅದೇ ಸೆಲ್ಫ್ ಟಾಕ್ ಅನ್ನೋದು. ಹಂಗೆ ಹಿಂಗೆ ಅಂದ್ರೆ ಹೆಂಗೆ ಅಂದ್ರೆ ಒಬ್ಬೊಬ್ರೆ ಮಾತಾಡ್ತಾರೆ. ಹಿಂಗೆ ಐಡಿಯಾಸ್ ಮಾಡ್ಕೊಳ್ಳೋದು, ಪ್ಲಾನ್ ಮಾಡ್ಕೊಳ್ಳೋದು, ಅದು ಸೆಲ್ಫ್ ಟಾಕ್. ವಿಚಿತ್ರವಾದ. ಲಾಸ್ಟ್ ಒನ್. ಅತ್ಯಂತ ಮೂರನೇ ಮಗು ಬೇಕಾ? ಬೇಡಪ್ಪ. ಏನಕ್ಕೆ ಬೇಡ? ಸಾಕಪ್ಪ, 2 ಮಕ್ಕಳು ಸಾಕದೆ ಕಷ್ಟ ಬಿಟ್ಟಿದೆ. ಇವ್ರು ನೋಡಲ್ಲ ಮಾಡಲ್ಲ. ನಾನು ಈಗ ತನ ಬಂದಿದ್ದು ನೋಡಿದ್ನಲ್ಲ, ಹಿಂಗೆ ಒಳ್ಳೆ ಮಕ್ಳ ತರ ಆಡ್ತಿರ್ತಾರೆ. ಇವರೇ 3ನೇ ಮಗು, ಇನ್ ಬೇಕಾಗಿಲ್ಲ 3ನೇ ಮಗು. ಸಮಾಧಾನ. ಫೀಲ್ ಆಗ್ತಾನೆ, ಗ್ಯಾಸ್ಟ್ರಿಕ್ ಆಗಿದೆ, ಏನು ಹಾಕೋಬೇಕು. ಓಕೆ, ಯಾರು ಕರೆಕ್ಟ್ ಆಗಿ ಚೆನ್ನಾಗಿ ಆನ್ಸರ್ ಮಾಡಿದ್ರು ನಮ್ಮಿಬ್ರಲ್ಲಿ? 50% ಯಾರು ಚೆನ್ನಾಗಿ ಆನ್ಸರ್ ಮಾಡಿದ್ರು? 55%. ಯಾರು? ಇಬ್ರಿಗೂ? ಒಳ್ಳೆಯವ್ರು ಆಗ್ಬಿಡೋಣ ಇಬ್ರಿಗೂ, ಯಾರಿಗೂ ಬೇಡ. ಸಪೋರ್ಟ್ ಮಾಡಿದ್ರೆ ಅದಕ್ಕೆ ಹುರ್ಕೊಂತಾಳೆ, ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಅನ್ನ ಹುರ್ಕೊಂತಾನೆ. ಬಳೆ ಬುದ್ಧಿವಂತ ಬಿಡಿ. ಅದಕ್ಕೆ ಲಾಯರ್ ಆಕ್ಚುಲಿ ಒಂದು ಹೇಳಿಲ್ಲ ಆನ್ಸರ್ ಕರೆಕ್ಟ್ ಆಗಿ. ಒಂದು ಹೇಳಿಲ್ಲ ಆನ್ಸರ್. ಯಾವ್ದದು? ಯಾವ್ದು? ಹೌದು,
ಯಾವುದೋ ಒಂದು ಆನ್ಸರ್ ಕರೆಕ್ಟಾಗಿ ಹೇಳಿಲ್ಲ, ಸೊ ನಾನೇ ವಿನ್ ಆಗಿರೋದು. ಅದ್ರಲ್ಲಿ ಬರ್ದಿರೋದು ಏನು ಓಕೆ ಇವತ್ತು ಸಾಯಂಕಾಲ ಪಿಜ್ಜಾ ಡಾಮಿನೋಸ್ ಪಿಜ್ಜಾ ಇಂದ ಒಂದು ದೊಡ್ಡ ಪಿಜ್ಜಾ ತರಿಸ್ಬಿಟ್ಟು ಆರ್ಡರ್ ಮಾಡ್ತೀನಿ, ಮತ್ತೆ ನಾನೇ ಕ್ಯಾನ್ಸಲ್ ಮಾಡ್ತೀನಿ. pizza ಬೇಡ, ತಿನ್ನಂಗಿಲ್ಲ. ಖುಷಿಗೆ ಅಷ್ಟೇ ಅದು. ಇವತ್ತು ಯಾಕೆ ತಿನ್ನಂಗಿಲ್ಲ? ನಾನು ತಿನ್ನಂಗಿಲ್ಲ, ನೀವು ತಿನ್ಬೋದು. ನಾಳೆ ಕಾರ್ಯ ಇದೆ ನಮ್ಮ ಮಾವದ. ನಮ್ಮ ಮಾವ ಅವ್ರದ್ದು ಕಾರ್ಯ ಇರೋದಕ್ಕೆ ಇವತ್ತೆಲ್ಲ ಉಪವಾಸ ಇರಬೇಕು. ಸೊ ಅದಕ್ಕೆ ಮಲ್ಕೊಂಡಿದ್ರು ಪಾಪ. ಆದರೂ ಕೂಡ ನಾನು ವ್ಲಾಗ್ಸ್ ಮಾಡೋಣ ಅಂತ ಕರ್ಕೊಂಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ ಶೇರ್ ಮಾಡಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಂದೊಂದು ಹೇಳ್ಬೇಕು, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅವ್ನು ಹೇಳ್ತಾನೆ ಚಾನಲ್ ಹೆಸರು. ನನ್ನ ಚಾನಲ್ ಹೆಸರು ಆದ್ರೂ ಗೊತ್ತಿದೆಯಾ ನೋಡೋಣ, ಹೇಳಿ ನನ್ನ ಚಾನಲ್ ಹೆಸರು. ಗಾಯತ್ರಿ ಅಮ್ಮು ಕನ್ನಡ ವ್ಲಾಗ್ಸ್. ಕರೆಕ್ಟ್. ಓಕೆ ಫ್ರೆಂಡ್ಸ್, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಜಾಸ್ತಿ ಸಪೋರ್ಟ್ ಮಾಡಿ. ಇನ್ನೂ ಜಾಸ್ತಿ ಹೇಳಿ ಏನೋ ಹೇಳ್ತಾ ಇದ್ದಾರೆ. ಜಾಸ್ತಿ ಕಂಟೆಂಟ್ ಮಾಡ್ತಾ ಇರ್ತೀವಿ, ಈ ಥರನೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೀವು ಅದು ಇನ್ನು ಅದು ಜಾಸ್ತಿ ಮಾಡ್ತಾ ಇರ್ತೀವಿ ಸಪೋರ್ಟು. ಇವರು ಬರೋದಿಲ್ಲ, ಸತಾಯಿಸ್ತಾ ಇರ್ತಾರೆ. ಬಟ್ ಆದರೂ ಕೂಡ ನಮ್ಮ ಮೂವರು ಕಂಟೆಂಟ್ ಲಾಗ್ ಮಾಡ್ತಾ ಇರ್ತೀವಿ. ಸಪೋರ್ಟ್ ಮಾಡಿ, ಹಂಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು ಮಾಡ್ತೀವಿ. ಓಕೆ, ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್. ಸೇ ಬಾಯ್. ಬಾಯ್. ಪ್ರತೀಕ್ಷಾ ಬಾಯ್.